ಸಾಲು ರಜೆ ಹಿನ್ನೆಲೆ ಕೊಡಗಿನ ಪ್ರವಾಸಿ ತಾಣಗಳಿಗೆ ಸಾರ್ವಜನಿಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದೀಗ ಸಾಲು ರಜೆ ಇದೆ, ಸಾವಿರಾರು ಜನ ಒಂದೇ ಬಾರಿ ಲಗ್ಗೆ ಇಟ್ಟಿದ್ದಾರೆ. ಅಬ್ಬೆ ಫಾಲ್ಸ್, ದುಬಾರೆ, ನಿಸರ್ಗಧಾಮದಲ್ಲಿ ಜನವೋ ಜನ. ಎಲ್ಲಿ ನೋಡಿದ್ರು ಕೂಡ ಕೊಡಗಿನಲ್ಲಿ ಜನ ಫುಲ್ ಆಗಿದ್ದಾರೆ. ಟ್ರಾಫಿಕ್ ರಾಜ್ಯದಾದ್ಯಂತವರಿಗಿಂತ ಹೊರ ರಾಜ್ಯದ ಪ್ರವಾಸಿಗರೇ ಹೆಚ್ಚು. ಕೊಡಗಿನ ಹೋಮ್ ಸ್ಟೇ, ರೆಸಾರ್ಟ್, ಹೋಟೆಲ್ ಹೌಸ್ಫುಲ್ ಆಗಿದೆ. ಕೊಡಗಿನ ಪ್ರವಾಸಿ ತಾಣಗಳಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿ ಕೊಡ್ತಾ ಇದ್ದಾರೆ. ಕ್ರಿಸ್ಮಸ್ ಇದೆ, ವರ್ಷಾಂತ್ಯ, ನ್ಯೂ ಇಯರ್ ಬೇರೆ ಬರ್ತಾ ಇದೆ. ಹಾಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ರಾಜ್ಯದ ನಾನಾ ಭಾಗಗಳಿಗೆ ತೆರಳ್ತಾ ಇದ್ದಾರೆ. ಹೀಗಾಗಿ ಕೊಡಗಿನಲ್ಲೂ ಕೂಡ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದರಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ಹೋಮ್ ಸ್ಟೇಗಳು ಫುಲ್ ಆಗ್ತಾ ಇದೆ, ರೆಸಾರ್ಟ್ಗಳು ಫುಲ್ ಆಗ್ತಾ ಇದೆ. ಇನ್ನು ಪ್ರವಾಸಿ ಮಂದಿರಗಳಲ್ಲೂ ಕೂಡ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ತುಂಬ ಚೆನ್ನಾಗಿದೆ. ತುಂಬ ಜನ ಬರ್ತಾ ಇದ್ದಾರೆ. ಆಮೇಲೆ ಎಷ್ಟೋ ಮಕ್ಕಳು ಆಮೇಲೆ ಸ್ಕೂಲ್ಗಳಿಂದ ಸ್ಕೂಲ್ ಟ್ರಿಪ್ಸ್ ಬೇರೆ ಕರ್ಕೊಂಬಂದ್ಬಿಟ್ಟಿದ್ದಾರೆ ಸರ್. ಅದನ್ನು ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳುಗಳು ನೀರಲ್ಲಿ ಆಟ ಆಡೋದಾಗಲಿ, ಆಮೇಲೆ ಇಲ್ಲೆಲ್ಲ ಓಡಾಡ್ತಾ ಇರೋದು ನೋಡೋದಾಗಲಿ ತುಂಬ ಚೆನ್ನಾಗಿದೆ. ಜನಗಳು ನೋಡೋಕ್ಕಾಗ್ತಿಲ್ಲ, ನಮಗೆ ಜನ ನೋಡೋಣ ಇಲ್ಲ ವ್ಯೂ ನೋಡೋಣ ಅನ್ನೋ ಥರ ಆಗಿದೆ. ತುಂಬ ಚೆನ್ನಾಗಿದೆ ಸರ್. ಅದು ವೆದರು ಎಲ್ಲಿ ನೋಡಿದ್ರು ಬರೀ ಜನ. ವೆಹಿಕಲ್ಸ್ ಅಂತೂ ನೋಡೋಕ್ಕಾಗ್ತಿಲ್ಲ, ವೆಹಿಕಲ್ಸ್ ಪಾರ್ಕಿಂಗ್ ಮಾಡೋದಕ್ಕೂ ಜಾಗ ಇಲ್ಲ, ಅಷ್ಟು ವೆಹಿಕಲ್ಸ್ ಇದೆ. ತುಂಬ ಚೆನ್ನಾಗಿದೆ ಸರ್. ಇವತ್ತು ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿ. ಟೋಟಲಿ ಮಡಿಕೇರಿ ಎಲ್ಲ ರೋಡ್ಗಳು ಜಾಮ್ ಆಗಿದೆ. ಪೊಲೀಸವರು ಹರಸಾಹಸ ಪಡ್ತಾ ಇದ್ದಾರೆ, ಅವ್ರ ಕೈಲೂ ನಿಯಂತ್ರಣ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಲೋಕಲ್ ವಾಲಂಟಿಯರ್ಸ್ಗಳು, ಕೊಡಗು ಸಮಿತಿ ಎಲ್ಲ ಪದಾಧಿಕಾರಿಗಳು ವಾಲಂಟಿಯರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸವ್ರ ಜೊತೆಲಿ. ಇನ್ನೂ ನಮಗೆ ಒಂದು 5ನೇ ತಾರೀಕು ಗಂಟನೂ ಇದೇ ಥರ ಇರುತ್ತೆ. ಹೋಮ್ ಸ್ಟೇ ಎಲ್ಲ ಒಂದು 5ನೇ ತಾರೀಕು ಗಂಟೆ ಎಲ್ಲ ಬ್ಲಾಕ್ ಆಗಿದೆ ಸರ್, ಎಲ್ಲ ಬಂದು. ಯಾಕೆಂದರೆ ಎಲ್ಲ ಫುಲ್ ಆಗೋಗಿದೆ. ಆನ್ಲೈನ್ ಬುಕ್ಕಿಂಗ್ಸ್ ಅಂತೇಳಿ ಎಲ್ಲ ಬಂದ್ ಮಾಡಿದ್ದಾರೆ, ಬುಕ್ಕಿಂಗ್ಸ್ ತೊಗೋತಾ ಇಲ್ಲ ಯಾರೂ. ಪ್ರವಾಸಿಗರು ಮಡಿಕೇರಿ ತುಂಬ ಹೋಗಿದ್ದಾರೆ, ಜಾಗನೇ ಇಲ್ಲ, ಒಂದೊಂದು ಇಂಚು ಜಾಗ ಇಲ್ಲ ಕೊಡಗಿನಲ್ಲಿ. ಆ ಥರ ಆಗಿದೆ. ಮಡಿಕೇರಿ ಅಂತೂ ಸ್ಪೆಷಲಿ ಎಲ್ಲ ರೋಡ್ಗಳು ಬ್ಲಾಕ್. ಯಾವ ಕಡೆ ಅಬ್ಬಿ ಫಾಲ್ಸ್ಗೆ ಹೋಗಿ ಅಬ್ಬಿ ಫಾಲ್ಸ್ ರೋಡ್ಗಳು ಬ್ಲಾಕ್ ಆಗಿದೆ. ಪ್ರತಿಯೊಂದು ರೋಡ್ ಹೇಳಿ ಯಾವ ರೋಡು ಮಡಿಕೇರಿ ಓಪನ್ ಆಗಿಲ್ಲ. ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಸರಿ ಇಲ್ಲ ಸರ್. ಇನ್ನು ವ್ಯವಸ್ಥೆಗಳು ಸರಿ ಮಾಡಬೇಕು. ನಮ್ಮ ಜಿಲ್ಲಾಡಳಿತ ಹಾಗೂ ನಗರಸಭೆ ಅವರೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು. ಪಾರ್ಕಿಂಗ್ ಇಲ್ಲ. ಈ ಬಂದ ಟೂರಿಸ್ಟರಿಗೆ ಮೇನ್ ಸಮಸ್ಯೆ ಪಾರ್ಕಿಂಗ್. ಈಗ ಆ ಪಾರ್ಕಿಂಗಿಂದ ಏನು, ಒಂದ್ ಕಡೆ ಇಯರ್ ಎಂಡಿಂಗ್ ಆದ್ರೆ ಮತ್ತೊಂದ್ ಕಡೆ ಕ್ರಿಸ್ಮಸ್ ಹಾಲಿಡೇಸ್ ಕೂಡ ಬಂದಿದೆ. ಹೀಗಾಗಿನೇ ಕೊಡಗಿನ ಎಲ್ಲ ಪ್ರವಾಸಿ ತಾಣಗಳು ಕೂಡ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದೆ. ನೋಡ್ಬೋದು, ನಾನೀಗ ಮಡಿಕೇರಿಯ ರಾಜಾ ಶೀಟ್ನಲ್ಲಿ ಸುವರ್ಣ ನ್ಯೂಸ್ ನಿಮಗೆ ಈ ದೃಶ್ಯಗಳನ್ನು ತೋರಿಸ್ತಾರಂಥದ್ದು ಎಷ್ಟು ಮಟ್ಟಿಗೆ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದೆ ಅಂತೇಳಿ. ಇದು ರಾಜಾ ಶೀಟ್ ಏನು ಮಡಿಕೇರಿ ಇದೆ, ಪ್ರವಾಸಿಗರ ಹಾಟ್ಸ್ಪಾಟ್ ಅಂತಲೇ ಹೇಳುವಂತಹ ಮಡಿಕೇರಿಯ ರಾಜಾ ಶೀಟ್ನಲ್ಲಿ ಕಂಡು ಬರುವಂತಹ ಪ್ರವಾಸಿಗರ ದಂಡು. ಅಂದರೆ ಈಗಾಗಲೇ ಕ್ರಿಸ್ಮಸ್ ಹಾಲಿಡೇಸ್ಗಳು ಆರಂಭ ಆಗಿರೋಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಪ್ರವಾಸಿಗರ ದಂಡು ಕೊಡಗಿಗೆ ಹರಿದು ಬಂದಿರೋಂತಹದ್ದು. ಅಂದರೆ ಇಯರ್ ಎಂಡಿಂಗ್ ಸಂದರ್ಭದಲ್ಲಿ ಬಹುಶಃ ಇಷ್ಟೊಂದು ಪ್ರವಾಸಿಗರು ಇರ್ತಾರೋ ಇಲ್ವೋ ಅಂತೇಳಿ ಗೊತ್ತಿಲ್ಲ. ಆದರೆ ಈ ಎಲ್ಲ ರಜೆಗಳು ಒಟ್ಟೊಟ್ಟಿಗೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಪ್ರವಾಸಿಗರು ಕೊಡಗಿಗೆ ಹರಿದು ಬಂದಿರೋಂಥದ್ದು. ಸೊ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರಿದ್ದಾರೆ. ಇದು ರಾಜಾ ಶೀಟ್ ಅಷ್ಟೇ ಅಲ್ಲ, ಯಾವುದೇ ಪ್ರವಾಸಿ ತಾಣಗಳಿಗೆ ಹೋದ್ರೂ ಕೂಡ, ಅದು ಅಬ್ಬಿ ಫಾಲ್ಸ್ ಆಗಿರ್ಬೋದು, ದುಬಾರೆ ಆಗಿರ್ಬೋದು, ಮಾಂದಲ್ಪಟ್ಟಿ ಆಗಿರ್ಬೋದು, ಕೊಡಗಿನ ಯಾವುದೇ ಪ್ರವಾಸಿ ತಾಣಗಳಿಗೆ ಹೋದ್ರೂ ಕೂಡ ಇಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರಿರೋಂತಹದ್ದು. ಒಂದು ಕಡೆ ಇಷ್ಟೊಂದು ದೊಡ್ಡ ಪ್ರವಾಸಿಗರು ಬರ್ತಿರೋಂತಹ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ವಾಹನಗಳ ದಟ್ಟಣೆನೂ ಕೂಡ ಆರಂಭ ಆಗಿರೋಂತಹದ್ದು. ನೋಡ್ಬೋದು, ಒಂದು ಕಡೆ ಈಗಾಗಲೇ ವಾಹನಗಳೆಲ್ಲವೂ ಕೂಡ ಜಾಮ್ ಆಗಿರೋಂಥದ್ದು. ಅಂದರೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲವನ್ನು ಕೂಡ ಪೊಲೀಸರು ನಿಭಾಯಿಸುವಂಥದ್ದು ಒಂಥರ ದುಸ್ತರನಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಸೊ ಅಂದರೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ವಾಹನಗಳು ಬರ್ತಿರೋಂಥದ್ದು. ಕಳೆದ 3-4 ದಿನಗಳಿಂದನೂ ಕೂಡ ನಿರಂತರವಾಗಿ ಕೊಡಗಿನ ಎಲ್ಲ ರಸ್ತೆಗಳು ಕೂಡ ವಾಹನಗಳಿಂದ ತುಂಬಿ ಹೋಗಿದೆ. ವಾಹನಗಳ ದಟ್ಟಣೆಯನ್ನು ನಿಭಾಯಿಸುವಂಥದ್ದೇ ಕೂಡ ಪೊಲೀಸರಿಗೆ ಒಂದು ರೀತಿಯ ಹರಸಾಹಸ ಅನ್ನಂತಹದ್ದು. ಸೊ ಒಟ್ಟಿನಲ್ಲಿ ಕೊಡಗಿನ ಏನು ಈ ಪ್ರವಾಸಿ ತಾಣಗಳನ್ನು ಎಂಜಾಯ್ ಮಾಡಲಿಕ್ಕೋಸ್ಕರ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದು ಕೊಡಗಿನ ಪ್ರಾಕೃತಿಕ ಸೌಂದರ್ಯವನ್ನು ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ಏನೇ ಆಗಲಿ, ಕೊಡಗಿನಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಪ್ರವಾಸಿಗರು ಬರ್ತಾರ ಅಂತಹದ್ದು, ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಆಗಲ್ವೇನೋ ಅನ್ನೋಂಥಷ್ಟು ಮಟ್ಟಿಗೆ ಪ್ರವಾಸಿಗರು ಬರ್ತಿರೋ ಅಂತಹದ್ದು. ಹಾಗೆಯೇ ಹೋಟೆಲ್ಲು, ರೆಸಾರ್ಟ್ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಭರ್ತಿ ಆಗೋಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ರವಿ ಎಸ್ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.